IPL ವರ್ಸಸ್ ಸಿಂಧೂರ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ಆದರ್ಶಿನಿ. ಎಸ್, ಸುಮಾರು 10 ದಿನ ಆದಮೇಲೆ IPL ಮತ್ತೆ ರೆಸ್ಯೂಮ್ ಆಗಿದೆ. ಸೊ ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏನು ಯುದ್ಧ ಆಗ್ತಿತ್ತು, ಯುದ್ಧ ಒಂದು ವಿರಾಮದಲ್ಲಿ ಈ ಒಂದು IPL ಆಟ ಆಡಿಸೋದು ಅನಿವಾರ್ಯ ಇತ್ತಾ, ಬೇಕಿತ್ತಾ ಅಂತ ಕೆಲವರ ಪ್ರಶ್ನೆ ಆದರೆ, ಸೊ ನಮ್ಮ ಈ ಭಾರತೀಯ ಹಿಸ್ಟ್ರಿನೇ ತಗೊಳೋದಾದರೆ ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಅಸುರನನ್ನು ನಾವು ಸೋಲಿಸಿದಾಗ ಸೊ ಅದನ್ನು ಸಂಭ್ರಮಾಚರಣೆ ಹೇಗೆ ಮಾಡ್ತೀವಿ, ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತೀವಿ. ಸೊ ಆ ರೀತಿ ಇವಾಗ ಸಂಭ್ರಮಾಚರಣೆ ಮಾಡ್ತಿದ್ದೀವಿ, ಖುಷಿಯಿಂದ IPLನ ಮತ್ತೆ ರೆಸ್ಯೂಮ್ ಮಾಡ್ತಿದ್ದೀನಿ ಅಂತ ಹೇಳೋದು ಇನ್ನೊಂದು ವರ್ಗ ಆಗಿದೆ. ಸೊ ಒಟ್ಟಾರೆ ಬೇಕಿತ್ತ ಬೇಡವಾ ನಡುವೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಆಲ್ ಸೆಟ್ ರೆಡಿ. ಸೊ ಆ ಕಾಡಕ್ಕೆ ಇಳಿದಿದೆ. ಸೊ 100% ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ RCB ಇದೆ. ಈತ KKRನ ನೋಡೋದಾದರೆ ಇವತ್ತು ಮಾಡು ಇಲ್ಲವೇ ಮಡಿ ಮ್ಯಾಚ್ ಅವರಿಗೆ. ಸೊ ಗೆಲ್ಲುವಂತಹ ಅನಿವಾರ್ಯತೆ ಜಾಸ್ತಿ ಇದೆ. ಇವರಿಬ್ಬರ ಮಧ್ಯ ಯಾರು ಗೆಲ್ತಾರೆ, ಯಾರು ಸೋತ್ತಾರೆ, ಸೊ ಈ ಕುರಿತಾದಂತಹ ಮತ್ತಷ್ಟು ಹೀಟ್ ಡಿಸ್ಕಷನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಸೊ ಓವರ್ ಟು IPL ವರ್ಸಸ್ ಸಿಂಧೂರ ಸಮರ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ಮೊದಲಿಗೆ ಶಶಾಂಕ್ ಸರ್ ಇದ್ದಾರೆ, ಡಿಫೆನ್ಸ್ ಎಕ್ಸ್ಪರ್ಟ್. ವೆಲ್ಕಮ್ ಟು ಆರ್ ಶೋ. ಹೇಗಿದ್ದೀರಿ? ಆಲ್ ಗುಡ್. ಆ್ಯಂಡ್ ಆಕ್ಟ್ರೆಸ್ ಕಾಮ್ ಮಾಡೆಲ್ ಸುಷ್ಮಿತಾ ಗೌಡ ಇದ್ದಾರೆ. ಸುಷ್ಮಿತಾ ಗೌಡ ಮಲ್ನಾಡ್, ಆಲ್ ವೇ ಫ್ರಮ್ ಮಲ್ನಾಡಾ? ಹೌದು. ಸೊ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಸೊ ಹೇಗಿದೆ ಇವತ್ತಿನ ಜೋಶು? ತುಂಬಾ ಚೆನ್ನಾಗಿದೆ. ಅದು ಅಲ್ಲದೆ ನಮ್ಮ ಬ್ಯಾಂಗ್ಳೂರಲ್ಲಿ ಮ್ಯಾಚ್ ಬೇರೆ ನಡೀತಾ ಇದೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬ್ಯಾಂಗ್ಳೂರ್ ಫುಲ್ ಕೂಲ್ ಆಗಿದೆ. ಸೊ ಮ್ಯಾಚ್ ಹೀಟ್ ಆಗಿರುತ್ತಾ ಅಥವಾ ಮ್ಯಾಚ್ ಸಪ್ಪೆ ಆಗುತ್ತಾ ಅದು ನೋಡಬೇಕು. ಬಿಕಾಸ್ ವರುಣನ ಬರ ಇರುತ್ತಾ, ಏನ್ ಕತೆ ಇವತ್ತು ಅದು ಕೂಡ ನೋಡಬೇಕು. ಆ್ಯಂಡ್ ನನ್ನ ಜೊತೆ ಆರ್ಯವರ್ಧನ್ ಗುರುಗಳಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ತಾವು ನುಡಿದಿದ್ದೆಲ್ಲ ಆಗ್ತಾ ಇದೆ, ಅದೇ ಖುಷಿಯಲ್ಲಿ ಫುಲ್ ಇವತ್ತು ಭವಿಷ್ಯ ನುಡಿಯಕ್ಕೆ ಬಂದಿದ್ದೀರಿ. ಅದೇ ದೊಡ್ಡ ಕಷ್ಟ. ಯಾಕೆ? ಮ್ಯಾಚನ್ನ ಯಾರು ಮ್ಯಾಚ್ ಎಲ್ಲ ನೋಡಲ್ವಲ್ಲ, ಎಲ್ಲ ಗ್ಯಾಮ್ಲಿಂಗಲ್ಲಿ ನೋಡೋದು ಜಾಸ್ತಿ ಆಗಿದ್ದಾರೆ. ಆಮೇಲೆ ಸಾಕಷ್ಟು ಬೆಂಗಳೂರು ಈ ಸರಿ ಏನಾಗುತ್ತೆ, ಪಬ್ಬು ಎಲ್ಲ ರೂಢಿ ಆಗಿಬಿಟ್ಟಿರುತ್ತೆ ತುಂಬ ಜನಕ್ಕೆ, ಆ ಟೈಮ್ ಪಾಸ್ ಮಾಡಿ. ಹಾಗಾಗಿ ಅಲ್ಲೆಲ್ಲ ಒಂಥರ ಇರುತ್ತೆ. ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅತಿ ಹೆಚ್ಚು ಫ್ಯಾಮಿಲಿಗಿಂತ ಯೂತ್ ಆಡಿಯನ್ಸ್ ಜಾಸ್ತಿ ಬರ್ತಾರೆ. ಹಾಗಾಗಿ ಅದೊಂಥರ ಹೆಂಗಂತ ಮ್ಯಾಚ್ ನೋಡ್ಬೇಕಾದ್ರೆ ಮ್ಯೂಸಿಕಲ್ಲ ಹಾಕಿ ಅದೆಲ್ಲ ಮಾಡ್ತಾರಲ್ಲ, ಒಂಥರ ಆ ಥರದ ಫೀಲಿಂಗೇ ಕೊಡುತ್ತೆ. ಅದು ಹೆಂಗೆ ಹೇಳೋದು ಗೊತ್ತಿಲ್ಲ. ಎಸ್, ಹೆಚ್ಚು ಮಾತಾಡೋಣ ಅದ್ರ ಬಗ್ಗೆ. ಸೊ ಈಡನ್ ಗಾರ್ಡನ್ನಲ್ಲಿ ನಮ್ಮ RCB ಏನಿದೆ KKR ಅನ್ನ ಸೋಲ್ಸಿತ್ತು. ಸೊ ಇವತ್ತು ಗಾರ್ಡನ್ ಸಿಟಿಯಲ್ಲಿ KKRನ RCB ಸೋಲ್ಸುತ್ತಾ? ನನ್ನ ಪ್ರಶ್ನೆಗೆ ನಿಮ್ಮ ಆನ್ಸರ್ ಏನು? ನನ್ನ ಪ್ರಕಾರ ಇವತ್ತು RCB ಚೆನ್ನಾಗಿ ಆಡ್ತಾರೆ. RCB ಚೆನ್ನಾಗಿ ಆಡ್ತಾರೆ. ಸೊ ಶಶಾಂಕ್ ಸರ್, ಎಷ್ಟೊಂದು ಜನಕ್ಕೆ ಕ್ವೆಶ್ಚನ್ ಇದ್ದೇ ಇದೆ. ಸೊ ಈ ಥರ ಒಂದು ಯುದ್ಧ ವಿರಾಮದಲ್ಲಿ ಬೇಕಿತ್ತಾ RCB? ದುಡ್ಡೇ ದೊಡ್ಡದಾಗೋಯ್ತಾ? ಎಂಟರ್ಟೈನ್ಮೆಂಟ್ ಅವಶ್ಯಕತೆ ಇತ್ತಾ? ಮ್ಯಾಚ್ ರೆಸ್ಯೂಮ್ ಮಾಡೋದು ಅಷ್ಟೊಂದು ಅನಿವಾರ್ಯ ಇತ್ತಾ ಅನ್ನುವಂಥ ಪ್ರಶ್ನೆ. ಸೊ ಇದ್ರ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್. ಈಗ ಇಂಡಿಯಾ ಇಸ್ ಎನ್ ಯಂಗ್ ನೇಷನ್. ಸಾಕಷ್ಟು ಯುವಕರಿರೋವಂಥ 68% ಯುವಕರಿರೋವಂಥ ದೇಶ ಭಾರತ ದೇಶ. ಆ್ಯಂಡ್ ಮೋರೋವರ್ ಇನ್ನೊಂದು ಹೇಳಬೇಕಂದ್ರೆ, ನೀವು ವಾರ್ ರೆಸ್ಯೂಮ್ ಆಗಿದೆ, ಅದಾದಮೇಲೆ ಕ್ರಿಕೆಟ್ ಆಡ್ತಿದ್ದಾರೆ ಅಂತ. ಕ್ರಿಕೆಟ್ ಅನ್ನೋದು ತೀರಾ ಯುವಕರಿಗೆ ತುಂಬ ಎನರ್ಜಿ ಕೊಡುವಂಥ ಗೇಮ್ ಆಗಿಬಿಟ್ಟಿದೆ. ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಭಾರತ ದೇಶದಲ್ಲಿ. ಆ್ಯಂಡ್ ಮೋರೋವರ್ ಒಂದು ಸರಿ ನಮಗೆ ಆ ಸೀಸ್ ಫೈರ್ ಆದಮೇಲೆ ದೇಶದ ಒಳಗಡೆ ಏನೇನು ಚಟುವಟಿಕೆ ನಡಿಬೇಕು, ಏನೇನು ಆಗಬೇಕು, ಅದೆಲ್ಲ ರೆಸ್ಯೂಮ್ ಆಗಲೇಬೇಕು. ಯಾಕಂದರೆ ಈಗ ಈ ಹಿಂದೆ ಯಾರ್ಯಾರು ಕ್ರಿಕೆಟರ್ಸ್ ನೀವು ಹೇಳ್ತಿದ್ದೀರಿ, ಯಾವ್ಯಾವ ಕ್ಯಾಪ್ಟನ್ಸ್ ಇದ್ದರು, ಯಾವ್ಯಾವ ಟೀಮ್ ಕ್ಯಾಪ್ಟನ್ಸ್ ಇದ್ದರು. ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ ಆಗಲಿ, MS ಧೋನಿ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, KL ರಾಹುಲ್ ಆಗಲಿ, ಇವರು ಎಲ್ಲರೂ ಸಹಿತ ಯಾವಾಗ ನಾವು ಮ್ಯಾಚನ್ನ ಸ್ಟಾಪ್ ಮಾಡಬೇಕು, ದೇಶದಲ್ಲಿ ಬಾರ್ಡ್ರಲ್ಲಿ ಕೆಟ್ಟ ಪರಿಸ್ಥಿತಿ ಇದೆ, ವಾರ್ ಸಿಚುಯೇಷನಲ್ಲಿ ಭಾರತ ದೇಶ ಇದೆ, ಶತ್ರು ದೇಶ ಕಾಲು ಕೆರ್ಕೊಂಡು ಬರ್ತಿದೆ, ಎಮರ್ಜೆನ್ಸಿ ಮೂಮೆಂಟ್ ಥರ ಬಾರ್ಡ್ರಲ್ಲಿ ಆಗಿದೆ, ದೇಶದಲ್ಲಾಗಿದೆ ಅಂದಾಗ ಇವರೆಲ್ಲರೂ ನಮಗೆ ಕೋಪರೇಟ್ ಮಾಡಿದ್ರು. ಏನು ಹೇಳಿದ್ರು? ಹೌದು, ನಮಗೆ ದೇಶ ಮುಖ್ಯ. ಅದಾದ ನಂತರ ಆಟ ಇನ್ನೊಂದು ಮತ್ತೊಂದು. ದೇಶ ಚೆನ್ನಾಗಿದ್ದರೆ ದೇಶದ ಒಳಗಡೆ ನಾವೇನು ಬೇಕೋ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ದಿ ಆಲ್ ಸಪೋರ್ಟೆಡ್ ಯಾವಾಗ ಈ ಸಿಚುಯೇಷನ್ ಆಯಿತು. ಸೊ ಹಾಗಿರ್ಬೇಕಾದ್ರೆ ಈಗ ರೆಸ್ಯೂಮ್ ಆಗಿದೆ, ಸೀಸ್ ಫೈರ್ ಆಗಿದೆ, ದೇಶ ಶಾಂತವಾಗಿದೆ. ಸೊ ಈ ಸಂದರ್ಭದಲ್ಲಿ ಕ್ರಿಕೆಟ್ ಆಡೋದು ತಪ್ಪಲ್ಲ ಅಂತ ನನ್ನ ಭಾವನೆ. ಸೊ ತಪ್ಪಲ್ಲ ಅಂತ ಹೇಳಿ. ತಪ್ಪಲ್ಲ ಅಂತ. ಸೊ ತಾವು ಕ್ರಿಕೆಟ್ ಪ್ರೇಮಿನಾ? ಅಲ್ಲ, ಖಂಡಿತವಾಗೂ. ಗೇಮ್ ಅಂತ ಬಂದಾಗ ವಿ ಆಲ್ ವಾಚ್ ಗೇಮ್. ನಾವೆಲ್ಲ ಆಡಿ ಬೆಳೆದವರು, ಆಟನ ನೋಡಿ ಬೆಳೆದಂಥವ್ರು. ಆ್ಯಂಡ್ ಮೋರ್ ಓವರ್ ಕ್ರಿಕೆಟ್ ಅಂತ ಬಂದಾಗ ದೇಶದ ಜನತೆಯಲ್ಲಿ ಭಾಳಷ್ಟು ಜೋಶ್ ಇದೆ.
ಅಂದರೆ ಕಂಟ್ರಿ ಮತ್ತು ಕಂಟ್ರಿ ಮಧ್ಯೆ ನಡೆದಾಗ ಅದು ಬೇರೆ ಲೆವೆಲ್ಗೆ ಹೋದಂಥ ಹಿಸ್ಟ್ರಿ ಸಾಕಷ್ಟು ಬಾರಿ ಇದೆ. ಇದು IPL ಸಾಕಷ್ಟು ಯುವಕರು, ಈಗ ಅವ್ರು ಹೇಳಿದಾಗೆ ನೀವು ಪ್ರತಿಯೊಂದು ಸ್ಟೇಡಿಯಮಲ್ಲಿ ನೀವು ನೋಡಿದಾಗ ನಿಮಗೆ ಯಂಗ್ ಕ್ರೌಡ್ ಏನಿದೆ 70 to 80% ಆಫ್ ದ ಯಂಗ್ ಕ್ರೌಡ್ ಆರ್ ಇನ್ ಸ್ಟೇಡಿಯಂ. ಸೊ ದೇಶದಲ್ಲಿ ಒಂದು ಆಟ ನಡೀತಿದೆ, ಅದ್ರ ಬಗ್ಗೆ ಬೇರೆ ನೆಗೆಟಿವ್ ಆಗಿ ಹೇಳ್ತೀರಾ, ನಮ್ಮ ದೇಶದ ಆಟಗಾರರು. ಸೊ ಇಟ್ಸ್ ಆಲ್ ಫೈನ್. ಸೊ ವಿದೇಶಿ ಆಟಗಾರರು ಬರೋಲ್ಲ ಅನ್ನೋ ಮಾತಿತ್ತು, ಅದು ಕೂಡ ಇವಾಗ ಇಲ್ಲ, ಅವರು ಕೂಡ ಬಂದಿದ್ದಾರೆ, ಸಾಥ್ ನೀಡ್ತಿದ್ದಾರೆ, IPL ನಲ್ಲಿ ಆಟ ಆಡ್ತಿದ್ದಾರೆ. ದಟ್ಸ್ ಅ ಗುಡ್ ಪಾಯಿಂಟ್. ಯಾ ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಮೆಷರ್ಸ್ ಅವ್ರಿಗೆಲ್ಲ ಆತಂಕ ಇತ್ತು. ನಾವು ಕಳೆದ ಬಾರಿ ಮ್ಯಾಚ್ ಅಬಾಂಡ್ ಮಾಡಿದ್ದೆ ಇವರೆಲ್ಲರೂ ಸೇಫ್ಟಿಗೋಸ್ಕರ. ಫಾರಿನ್ ಪ್ಲೇಯರ್ಸ್ ಏನಿದೆ ದೇರ್ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಸೇಫಾಗಿ ಸೆಕ್ಯೂರ್ ಆಗಿ ನಮ್ಮ ದೇಶಕ್ಕೆ ಏನು ಆಟಕ್ಕೆ ಬಂದಿದ್ದಾರೆ ಮತ್ತು ಅವರು ದೇಶಕ್ಕೆ ಕಳಿಸೋವರೆಗೂ ಸೇಫ್ಟಿ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ಹೈ ಅಲರ್ಟ್ ಇತ್ತು ದೇಶದಲ್ಲಿ. ಹಾಗಾಗಿ ಲಾಸ್ಟ್ ಟೈಮ್ ಏನು ಮ್ಯಾಚ್ ಇತ್ತು ಅದನ್ನ ಸ್ಟಾಪ್ ಮಾಡಿ ಈಗ ಬೇಡ ಮುಂದಕ್ಕೆ ಹಾಕೋಣ ಅಂತ ಆಗ ಗೌರ್ಮೆಂಟ್ ಡಿಸೈಡ್ ಮಾಡಿದಂಥದ್ದು. ಮತ್ತು ನೀವೇನು ಹೇಳ್ತಿದ್ದೀರಿ ಯಾರು ಬರಲ್ಲ ಅಂತ ಹೇಳಿದ್ರು, ಇಂಡಿಯಾ ಅನ್ನೋದು ಪೀಪಲ್ ಲವ್, ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್ ಲವ್ ಇಂಡಿಯಾ. ನಮ್ಮ ನೇಚರ್ ಆಗಲಿ, ಒಳಗಡೆ ಇರುವಂಥ ನಮ್ಮ ಎನ್ವೈರ್ಮೆಂಟ್ ಆಗಲಿ, ಎವ್ರಿ ಫಾರಿನ್ ಪ್ಲೇಯರ್ ಲವ್ಸ್ ಇಂಡಿಯಾ. ಸೊ ಹಾಗಾಗಿ ಮ್ಯಾಚ್ ಆಡಲ್ಲ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆಲ್ಲ ನಾವು ಒಪ್ಪೋದಿಲ್ಲ. ಆ್ಯಂಡ್ ಮೋರ್ ಓವರ್ ಎವ್ರಿಥಿಂಗ್ ಈಸ್ ಫೈನ್ ನಾವು, ಎವ್ರಿಥಿಂಗ್ ಈಸ್ ಸೆಟಲ್ಡ್ ನಾವು. ಸೊ ಹಾಗಾದ್ರೆ ನಮ್ಮ ಸೈನಿಕರಿಗೆ ಒಂದು ಸಲ್ಯೂಟ್ ಹಾಕ್ತಾ ಟ್ರಿಬ್ಯೂಟ್ ಹೇಳ್ತಾ ಇವತ್ತನ್ನ ಆಟನ ಪ್ರಾರಂಭಿಸಬೇಕು. ಇದು ಸೆಕೆಂಡ್ ಆವೃತ್ತಿ ಅಂದ್ರೂ ತಪ್ಪಾಗಲ್ಲ, ರೆಸ್ಯೂಮ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆಲ್ಸೋ ಫಸ್ಟ್ ಮ್ಯಾಚ್ ಓಪನ್ ಮಾಡಿದೆ KKR ವರ್ಸಸ್ RCB, ದ ಸೇಮ್ as ರಿಪೀಟಿಂಗ್. ಅದೇ ತರ ಗೆಲುವು ನಮ್ದಾದ್ರೆ ಇನ್ನೂ ಖುಷಿ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸುಷ್ಮಿತಾ ಅವರೇ ಇವತ್ತಿನ ಮ್ಯಾಚ್? ನಾನು ಆಲ್ರೆಡಿ ಹೇಳಿದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ. ಆ್ಯಂಡ್ ಇವತ್ತು ಬೇರೆ ನಮ್ಮ ಬ್ಯಾಂಗ್ಳೂರಲ್ಲೇ ಮ್ಯಾಚ್ ನಡೀತಾ ಇದೆ. ನೀವು ಹೇಳ್ದಂಗೆ ಡೈಲಿ ಮಳೆ ಬರ್ತಿದೆ. ಸೊ ಗಾಡ್ ಗ್ರೇಸ್ ಇವತ್ತು ಮಳೆ ಬರದೇ ಇದ್ರೆ ಸಾಕು ಅಂತ ಪ್ರೇ ಮಾಡ್ತಿದ್ದೀನಿ. ಸೊ ಮಳೆ ಬಂದ್ರು ಬೆಂಗಳೂರಿನಲ್ಲಿ ಬಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ, ಅಬ್ಬಬ್ಬ ಅಂದ್ರೆ 1 ಗಂಟೆ ಬರುತ್ತೆ. ಬಟ್ ನಮ್ದು ಡ್ರೈನೇಜ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಸೊ ಆದ್ರಿಂದ ಆಡಿಸಬಹುದು. ಬಟ್ ಆದ್ರೆ ಪಿಚ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೊಂದು ಭಯ ಇದೆ. ಸೊ ಗುರುಗಳೇ, ನಿಮ್ಮ ಹತ್ರ ಬರೋದಾದ್ರೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮ್ಯಾಚ್ಗೆ ವಿದಾಯ ಹೇಳಿದ್ದಾರೆ. ಸೊ ಅದಾದ ನಂತರ ಆಡ್ತಿರುವಂತಹ ಮೊಟ್ಟ ಮೊದಲ ಮ್ಯಾಚ್ ಇದು. ಸೊ ಅವರಿಗೆ ಒಂದು ಸಲ್ಯೂಟ್ ಹೇಳ್ತಾ, ಅವ್ರಿಗೊಂದು ಟ್ರಿಬ್ಯೂಟ್ ಮಾಡ್ತಾ ಎಲ್ಲರೂ ಇವತ್ತು ವೈಟ್ ಹಾಕೊಂಡ್ಬರ್ಬೇಕು ಅನ್ನೋ ಡಿಸೈಡ್ ಮಾಡಿದ್ದಾರೆ. ಸೊ ಅವರ ಅಭಿಮಾನಿಗಳು. ಸೊ ತಾವು ಕೂಡ ಅಭಿಮಾನಿನ ವೈಟ್ ಹಾಕೊ ಬಂದಿದ್ದೀರಾ? ಯಾಕೆ ಹಂಗಂದ್ಬಿಟ್ರಿ ಇಲ್ಲ ಅಂತ? ಇಲ್ಲಿ ನನಗೆ ಅದೇನೋ ಗೊತ್ತಿಲ್ಲ, ನಾನು ತೆಂಡೂಲ್ಕರ್ ಒಬ್ಬರನ್ನ ಇಷ್ಟಪಡ್ತಾ ಇದ್ದು, ಅದಾದಮೇಲೆ ತುಂಬ ಜನ ಬಂದರು. ಅದನ್ನು ಯುವರಾಜ್ ಸಿಂಗ್ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಕ್ರಿಕೆಟನ್ನು ನೋಡ್ತೀವಿ ಆವಾಗ. ಇವಾಗ ನಾವು ಒಂದು ಬಿಗ್ನೆಸ್ ಲೆವೆಲಿಗೆ ಬಂದಮೇಲೆ ಒಂದು ಜನರಲಾಗಿ ಮಾತಾಡ್ತೀವಿ. ನಮಗೂ 50 ವರ್ಷ ಆಗಿದೆ. ಹಾಗಾಗಿ ನಾವೆಲ್ಲ ಒಂದು ಕ್ರಿಕೆಟನ್ನು ವೈಬ್ರೇಷನ್ ಇವತ್ತಿನ ಡೇಟ್ ಪ್ರಕಾರ ನೋಡಿದಾಗ 17ನೇ ತಾರೀಕು 5ನೇ ತಿಂಗಳು 2025. ಇವತ್ತು 8 and 2 ಕಾಂಬಿನೇಷನ್ ಇಸ್ ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳೋದು. ಇವತ್ತಿನ ಮಾತಾಡೋಣ. ಬಟ್ ಅವರು ನಾನು ಆಡಲ್ಲ ಟೆಸ್ಟ್ ಮ್ಯಾಚ್ ಅಂತ ವಿರಾಟ್ ಕೊಹ್ಲಿ ಅವ್ರು ಹೇಳಿದಾರಲ್ಲ, ಈ 18ರ ಹಿಂದೆ ಇದೆಯಾ ಅದರದ ಸತ್ಯ? ಸೊ 18 ಜರ್ಸಿ ನಂಬರ್ 18 ಇಂದಾನೆ ಅವ್ರು ಏನಾದರೂ ನಿವೃತ್ತಿ ತಗೊಂಡ್ರು ಟೆಸ್ಟ್ ಮ್ಯಾಚ್ಗೆ ಅನ್ನೋದು? ಇಲ್ಲ, ನಾನು ಮುಂಚೆಲೇ ಪ್ರೆಡಿಕ್ಷನ್ ಮಾಡಿದ್ದೆ ಈ ವರ್ಷದಲ್ಲಿ ವೆರಿ ಡೇಂಜರ್ ನಂಬರ್ಸ್ 9, 18, 27 ಈ ವರ್ಷದ ವೆರಿ ದುರಂತದ ನಂಬರ್. ಪ್ರತಿ ವರ್ಷವೂ ಒಂದೊಂದು ನಂಬರ್ ಪ್ರೆಡಿಕ್ಷನ್ ಮಾಡ್ತೀವಿ. ಇಲ್ಲಿ ಯಾವ ನಂಬರು ಒಳ್ಳೆಯವಲ್ಲ, ಯಾವ ನಂಬರು ಕೆಟ್ಟವರಲ್ಲ. ಈ ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ. ಹಾಗಾಗಿಯೇ ನಂಬರ್ಸಲ್ಲಿ 9, 18, 27 ತುಂಬ ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದೆ. ಅದೇ ರೀತಿಯಲ್ಲಿ ಡೇಟ್ಸಲ್ಲಿ ಬಂದಾಗ 2, 11, 20, 22 ಮತ್ತು 29 ಇಸ್ ವೆರಿ ಡೇಂಜರ್ ನಂಬರ್ಸು. 2 ಇಂದ 29ವರೆಗೂ ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದೆ. ಇಲ್ಲೇನಾಯಿತು, ಈ ವರ್ಷ 18ನೇ IPL ನಾನು ಯಾವಾಗಲೂ ಹೇಳುವೆ, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ನ ಜಾಸ್ತಿ 18 ಯೂಸ್ ಮಾಡಬೇಡಿ. RCB ಹೇಳಲೇಬೇಕು. ಅವರ ಅಭಿಮಾನಿಗಳು ಜರ್ಸಿ ನಂಬರ್ 18 ಹಾಕೊಂಡು ಅವ್ರಿಗೊಂದು ಸಲ್ಯೂಟ್ ಹೇಳ್ತಿದ್ದಾರೆ ಸ್ಟೇಡಿಯಂನಲ್ಲಿ. ಅದು ಕರೆಕ್ಟ್. ಈ ಮ್ಯಾಚ್ ಇದೆಯಲ್ಲ, ಇದರಿಂದ ಏನಾದರೂ ಮ್ಯಾಚ್ಗೆ ಎಫೆಕ್ಟ್ ಆಗುತ್ತಾ? ಖಂಡಿತ ಅದನ್ನ ತುಂಬಾ ಜನ ನನ್ನ ಫಾಲೋವರ್ಸ್ ವೈಟ್ ಕಲರ್ ಹಾಕ್ತಿದ್ದಾರೆ, ರೆಡ್ ಡೇಂಜರ್ ಅಂದಿದ್ರಿ ನೀವು. ಅದೇ ವೈಟ್ ದಿ ಬೆಸ್ಟ್ ಆಗುತ್ತೆ, ಒಳ್ಳೆ ದಿನ ಇವತ್ತು. ಹಾಗಾಗಿ ಇಲ್ಲೇನಾಗುತ್ತೆ ನೋಡಿ, ಬ್ಯಾಲೆನ್ಸ್ ಆಗುತ್ತೆ ಅಂತ 18ಕ್ಕೆ ವೈಟ್ ಕಲರ್ ಬಟ್ಟೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 18ನೇ IPL ಇದು ನಿಂತಿದ್ದು 9ನೇ ತಾರೀಕೇನೆ. 9ನೇ ತಾರೀಕು ನಿಂತ್ಕೊಂಡಿರುತ್ತೆ. ಇದೇ 8ನೇ ತಾರೀಕು ಒಂದು 12 ಓವರ್ ನಡೆದು ಮ್ಯಾಚ್ ನಿಲ್ಲುತ್ತೆ. ಅದೇ ರೀತಿಯಲ್ಲಿ ಅದೇ ಥರ ರೋಹಿತ್ ಶರ್ಮಾ ಜರ್ಸಿ ನಂಬರ್ 45, ರೋಹಿತ್ ಶರ್ಮಾ 45 ಜರ್ಸಿ ನಂಬರ್ 9, ಇವನ್ ನಂಬರ್ 18. 2 ನಂಬರು ಕೂಡ ಟೆಸ್ಟಿಂದ ಆಚೆ ಹೋಗ್ತಾರೆ. ಇಬ್ಬರು ನಾನು ಟೆಸ್ಟ್ ಆಡಲ್ಲ ಅಂತಾರೆ. ಈ ವರ್ಷ 9 ತುಂಬ ವೆರಿ ಡೇಂಜರ್ಸ್. ನೀವು ನೋಡಿರ್ಬೋದು, ನಿನ್ನೆ ನೀವು ಆನಂದ್ ಗುರೂಜ್ ಅವರು 2ನೇ ತಾರೀಕು ಅವ್ರು ಕಂಪ್ಲೇಂಟ್ ಆಗಿದ್ದ ಡೇಟ್ 18ನೇ ತಾರೀಕು. ನಾನು ನೋಡಿದಾಗ ಏಪ್ರಿಲ್ 18ಕ್ಕೆ ಆಗುತ್ತೆ. ಅವ್ರ ಬರ್ತ್ ನಂಬರ್ 2 ಆಗಿರುತ್ತೆ. ಬರ್ತ್ ನಂಬರ್ ರಾಹುಲ್ ದ್ರಾವಿಡ್ ನಂಬರ್ 2.
ನೋಡಿ ಅವರು ವೀಲ್ ಚೇರಲ್ಲಿ ಓಡಾಡ್ತಾ ಇದ್ದಾರೆ. ಅದೇ ಥರ 9 ನಂಬರ್ಸ್ ಇದೆಯಲ್ಲ, ಈ ವರ್ಷದ ವೆರಿ ಡೇಂಜರ್ ನಂಬರ್ಸು, ತುಂಬ ಟರರ್ ನಂಬರ್ಸ್, ಅದ್ಭುತವಾದ ವೆರಿ ಡೇಂಜರ್ ನಂಬರ್ಸು. ಹಾಗಾಗಿ ಇದು ಈ ವರ್ಷಕ್ಕೆ ಆ ನೋವನ್ನು ಇನ್ನೂ ಗೊತ್ತಾಗುತ್ತೆ. 5 ತಿಂಗಳಾಗಿತ್ತು, ಇದಕ್ಕೆ ತುಂಬ ಹೇಳಬಲ್ಲೆ. 9ನೇ ತಾರೀಕಲ್ಲಿ ಏನೇನಾಗಿತ್ತು, 18 ಏನಿದೆ ನೋಡಿ. ಉಪೇಂದ್ರ 18ನೇ ತಾರೀಕು ಅವ್ರು ಅಡ್ಮಿಂಟ್ ಆಗಿದ್ದರು. ಈ ಥರ ನಡೀತಲೇ ಇರುತ್ತೆ. 18ನೇ ನಂಬರ್ಸಲ್ಲಿ ತುಂಬ ಘಟನೆಗಳು ನಡೀತಾ ಇರುತ್ತೆ. ಬಟ್ ಇವತ್ತು 17 ಅಲ್ವಾ, ಮಳೆ ಬರುತ್ತಾ ಬರಲ್ವಾ? ಇವತ್ತು ಬರುತ್ತೆ. ಯಾಕಂದರೆ ಆಟ ಆಗುತ್ತಾ ಆಗಲ್ವಾ? ಆಗುತ್ತೆ. ಇಲ್ಲಿ ಹೆಂಗೆ ಅಂದರೆ ನೀವು ಒಂಥರ ಆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 5 ಓವರ್ ನಡೆದ್ರೂ ಸಾಕು, ಭಾಳ ಅದ್ಭುತವಾಗಿರುತ್ತೆ. ಆಮೇಲೆ ಇವತ್ತು ಡಿಮ್ಯಾಂಡ್ ಇಲ್ಲ ಕ್ರಿಕೆಟಿಗೆ, ಇವತ್ತು ಕ್ರೇಜ್ ಇಲ್ಲ, ಡಿಮ್ಯಾಂಡ್ಸ್ ಇಲ್ಲ. ಯಾಕಂದರೆ ತುಂಬ ಸ್ಟ್ರಾಂಗ್ ಟೀಮ್ ಹಾಕಿದ್ರೆ ಚೆನ್ನಾಗಿರೋದು. ಸ್ಟ್ರಾಂಗ್ ಇದು KKR ಸ್ಟ್ರಾಂಗ್ ಗುರುಗಳೇ. ಆದರೆ ಈ ಸೀರೀಸ್ ಎಲ್ಲ ಸ್ಟ್ರಾಂಗ್ ಇಲ್ಲ. ಯಾಕಂದರೆ ಬಹಳ ಕಮ್ಮಿ. ಅಲ್ಲೇನಾಗುತ್ತೆ ಇಲ್ಲಿ ಇವತ್ತರೆಗೂ ನೋಡಿ ಶಾರುಖ್ ಸ್ಟಾಟ್ಸ್ ನ ನೋಡೋದಾದ್ರೆ KKR ಬಹಳ ಗೆದ್ದಿರೋ ಅಂತ ತಂಡ RCB. ನಿಜ ಒಂದೊಂದು ಸರಿ ಒಂದೊಂದು ಟೈಮ್ ಇರುತ್ತೆ. ಈ ಸರಿ ಏನಾಗುತ್ತೆ ಅಂದರೆ ಅಲ್ಲ, ನೀವು ಸ್ಟ್ರಾಂಗ್ ಅಲ್ಲ ಅಂದ್ಬಿಟ್ರೆ ಇವಾಗ ಸ್ಟ್ರಾಂಗ್ ಇಲ್ಲ. ಯಾಕೆಂದರೆ ಕ್ಯಾಪ್ಟನ್ ಸ್ಟ್ರಾಂಗ್ ಇಲ್ಲ. ಮತ್ತು ಶಾರುಖ್ ಖಾನ್ ಇವತ್ತರೆಗೂ ಬಂದಿಲ್ಲ. ಶಾರುಖ್ ಖಾನ್ 2ನೇ ತಾರೀಕು, ರಸಲ್ 29ನೇ ತಾರೀಕು, ಇನ್ನೂ ಅವ್ರಿಗೆ ಇಂಪ್ರೂವ್ಮೆಂಟೇ ಆಗಿಲ್ಲ. ಈ ಸೀರೀಸಲ್ಲಿ ಚೆನ್ನಾಗಿ ಆಗಿಲ್ಲ. ಶಾರುಖ್ ಖಾನ್ 2ನೇ ತಾರೀಕು ತುಂಬ ಲಾಸ್ಟ್ ಇಯರ್ ಕಪ್ ಗೆದ್ರಲ್ಲ. ಹೋದ ವರ್ಷ ತುಂಬ ಚೆನ್ನಾಗಿತ್ತು. ಹೋದ ವರ್ಷಕ್ಕೆ ತುಂಬ ಲಕ್ ಇತ್ತು. ಹೋದ ವರ್ಷಕ್ಕೆ 2 ತುಂಬ ಲಕ್ ಇತ್ತು. ಹೋದ ವರ್ಷ ಮಕರ ರಾಶಿ ತುಂಬ ರಾಜಯೋಗ. ಇಡೀ ಜ್ಯೋತಿಷ್ಯರೆಲ್ಲ ಮಕರ ರಾಶಿ ಟೈಮ್ ಚೆನ್ನಾಗಿಲ್ಲ ಅಂದರು. ಆದರೆ ಹೋದ ವರ್ಷ ಮಕರ ರಾಶಿ ಸೂಪರ್ ಡೂಪರ್ ಸಕ್ಸಸ್ಸು ಮಕರ ರಾಶಿ. ಆದರೆ ಈ ವರ್ಷ ಮಾತ್ರ ಮಕರ ರಾಶಿಯರೆಲ್ಲ ಮಕಡೆ ಮಲೆಗೆ ಬಿಟ್ಟಾರೆ. ಹಾಕಕ್ಕೆ ಚಪ್ಪಲಿ ಕೂಡ ಆಗಲ್ಲ ಅವ್ರ ಕೈಲಿ. 100% ವೆರಿ 12 ರಾಶಿಲಿ ಕೆಟ್ಟೋಗಿರೋ ರಾಶಿ ಅಂದರೆ ಮಕರ ರಾಶಿ. ನೀವು ಈ ಕಾರ್ಗಿಲ್ದಲ್ಲಿ ಇದಾಯ್ತಲ್ಲ, ಅದು 22ನೇ ತಾರೀಕು ಜಮ್ಮು ಕಾಶ್ಮೀರ, ಅವತ್ತು 22ನೇ ತಾರೀಕು ಅವತ್ತು ಮಕರ ರಾಶಿ. ಅವತ್ತು ಮಕರ ರಾಶಿ ನಡೆದಾಗ ಯಾವುದು ಅದು ಧನಿಷ್ಠ ನಕ್ಷತ್ರ 2ನೇ ಪಾದದಲ್ಲಾಗುತ್ತೆ. ಉತ್ತರ ನಕ್ಷತ್ರ 20ನೇ ತಾರೀಕು ಅವತ್ತು ಪೊಲೀಸರು ಹತ್ಯೆ ಆಗುತ್ತೆ, ಅವ್ರ ಹೆಂಡ್ತಿನೇ ಮಾಡ್ತಾರೆ, ಅದು ಕೂಡ ಮಕರ ರಾಶಿಲೇ ಆಗುತ್ತೆ. ಹಾಗಾಗಿ ಈ ವರ್ಷ ಮಕರ ರಾಶಿಯವರು ಒಂದು ಮಿನಿಮಮ್ ಅಂದರೆ ಒಂದು 10 ವರ್ಷದಿಂದ ಹಿಡಿದು 100 ವರ್ಷದ ಪ್ರಾಪರ್ಟಿ ಕಳ್ಕೊತಾರೆ. ಪಿತ್ರಾಯಿತ ಆಸ್ತಿನ ಕಳ್ಕೊಂಡು ಸಾಲ ಮಾಡಿ ತೀರ್ಸಕದಲ್ಲಿ ವನವಾಸ ಬೀಳ್ತಾರೆ ಮಕರ ರಾಶಿಯವರು. ಇವಾಗ ಶಾರುಖ್ ಖಾನ್ ನೋಡಿರ್ಬೋದು, ಆಚೆನೇ ಬರ್ತಾ ಇಲ್ಲ, ಯಾವ ಸ್ಟೇಡಿಯಮ್ ಬಂದಿಲ್ಲ. ಅವ್ರು 2ನೇ ತಾರೀಕು ಬೇರೆ, ಮಕರ ರಾಶಿನೇ ಬೇರೆ. ಅವ್ರು 11ನೇ ತಾರೀಕು ಬರ್ತ್ ನಂಬರು, ಅವ್ರು ಮಕರ ರಾಶಿನೇ ಆಗಿರ್ತಾರೆ. ನೋಡಿ ಸಲ್ಮಾನ್ ಖಾನ್ ಮಕರ ರಾಶಿ, 27ನೇ ತಾರೀಕು 9. ಅವ್ರ ಪಿಕ್ಚರ್ ಬಂದ ಪುಟ್ಟ ಓದ ಪುಟ್ಟ ಯಾರಿಗೂ ಗೊತ್ತೇ ಇಲ್ಲ, 100% ಗೊತ್ತಾಗಲಿಲ್ಲ. ಎಷ್ಟು ಮಾರ್ಕೆಟ್ ಅವಾಯಿತು. ಈ ವರ್ಷ ಮಾಡೋಕ್ಕಾಗಿಲ್ಲ. ಹಾಗಾಗಿ ಮಕರ ರಾಶಿಯವರು ತುಂಬ ಕಣ್ಣೀರಲ್ಲಿ ಕೈ ತೊಳಿತಾರೆ. ಒಂದು ಇರ್ಬೆ ಹುಟ್ಟಿರೋ ಕಷ್ಟ, ಒಬ್ಬ ಮನುಷ್ಯ ಹುಟ್ಟಿರೋ ಕಷ್ಟ. ನಾನು ಯಾವಾಗಲೂ ನೋಡಿ ಸೊ ಒಟ್ಟಾರೆ 18 ಅಂದರೆ 9 ನಂಬರು ಬ್ಯಾಡ್ ಅಂತೀರಾ? ತುಂಬ ಈ ವರ್ಷದ ವೆರಿ ಬ್ಯಾಡ್ ನಂಬರ್ಸ್. ಅದರಲ್ಲಿ ಬ್ಯಾಡ್ ನಂಬರು ಇವತ್ತು ಜರ್ಸಿ ಎಲ್ಲ ಕಡೆ ನಮ್ಮ ಸ್ಟೇಡಿಯಂ ಸುತ್ತ ನೋಡಿದ್ರು 18 ಅಂತಾನೆ ಕಾಣಿಸುತ್ತೆ. ಸೊ ಏನಾಗುತ್ತೆ ಇವತ್ತಿನ ಮ್ಯಾಚ್ ಭವಿಷ್ಯ ನಿಮ್ಮ ಹತ್ರ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಓವರ್ ಟು ಯು ಶಶಾಂಕ್ ಸರ್. ಗವಾಸ್ಕರ್ ಸರ್ ಏನಿದ್ದಾರೆ, ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇವತ್ತಿನ ಮ್ಯಾಚ್ ಏನಾಗುತ್ತೆ, ಸೊ ಇನ್ಮೇಲೆ ಆಗುವಂಥ ಮ್ಯಾಚ್ಗಳಲ್ಲಿ ಈ DJ ಸೌಂಡ್ ಇರಬಾರ್ದು, ಚಿಯರ್ ಗರ್ಲ್ಸ್ ಇರಬಾರ್ದು, ಸೆಲೆಬ್ರೇಷನ್ ಇರಬಾರ್ದು, ಹಾಗೆ ಆಡಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅವ್ರ ಪ್ರಾಸ್ಪೆಕ್ಟಿವ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಕ್ರಿಕೆಟ್ ಅಂದ್ರೇ ಪೀಪಲ್ ಶುಡ್ ಚಿಯರ್. ಅಂದರೆ ನಾವು ಸೆಲೆಬ್ರೇಟ್ ಮಾಡಿಬಿಡ್ತಾ ಇದ್ದೀವಿ, ಸೊ ಈ ಯುದ್ಧದ ಟೈಮ್ನಲ್ಲಿ, ಎಮರ್ಜೆನ್ಸಿ ಥರ ಇರೋ ಟೈಮ್ನಲ್ಲಿ ಅನ್ನೋದು ಅವ್ರ ಪಾಯಿಂಟ್ ಆಫ್ ವ್ಯೂ. ಅಲ್ಲ, ಒಳ್ಳೆ ಪಾಯಿಂಟ್ ಅದು. ನೋಡಿ, ಯುದ್ಧದ ಸಂದರ್ಭದಲ್ಲಿ ಯಾವ್ಯಾವ ನಾನು ಈ ಹಿಂದೆ ಹೇಳಿದ ಹಾಗೆ ಯಾವ್ಯಾವ ಕ್ಯಾಪ್ಟನ್ನು ದೇಶದ ಪರ ಕ್ರ್ಯಾಕರ್ ಹೊಡಿಬಾರ್ದು ಅಂತಾನು ಹೇಳಿದ್ದಾರೆ. ದಟ್ ಈಸ್ ವೆರಿ ನೈಸ್ ಮೂವ್. ಯಾಕಂದರೆ ನಮ್ಮ ಪರಿಸ್ಥಿತಿ ಹೇಗಿದೆ, ಬಾರ್ಡರ್ ಸಿಚುಯೇಷನ್ ಒಳಗಡೆ ಇರೋರು ಗೊತ್ತೇ ಆಗಿಲ್ಲ. ಯಾಕಂದರೆ ತೀರಾ ಸೆಲೆಬ್ರೇಷನ್ನು ಅಗತ್ಯ ಇಲ್ಲ. ಆ್ಯಂಡ್ ಮೋರ್ ಓವರ್ ಕ್ರಿಕೆಟ್ನ ಗೇಮ್ ಥರ ನಾವು ಆಡಬೇಕು. ಈ ಬೆಟ್ಟಿಂಗ್ ಆಗಲಿ, ಈಗ ಬೆಟ್ಟಿಂಗ್ ಆ್ಯಪ್ ಆಗಲಿ, ಈ ಪ್ರಮೋಷನ್ಸ್ ಏನಿದೆ, ಸಾಕಷ್ಟು ಜನ ಹಣ ಕಳ್ಕೊತಿದ್ದಾರೆ ಇದರಲ್ಲಿ. ಈ ಪ್ರಮೋಷನ್ ವಿರುದ್ಧ ನಾವಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ತೀರಾ ಬೆಟ್ಟಿಂಗ್ ಅನ್ನೋದು ಬಂದಾಗ ಆ ಗೇಮ್ ವ್ಯಾಲ್ಯೂನ ಕಳ್ಕೊತಿದೆ ಎಲ್ಲೋ ಕ್ರಿಕೆಟು. ಮೋರ್ ಓವರ್ ಈ IPL ಅಂತ ಬಂದಾಗ ಸಾಕಷ್ಟು ಜನ ಈ ಬೆಟ್ಟಿಂಗ್ ಹಿಂದೆನೇ ಹೋಗ್ತಿದ್ದಾರೆ. IPL ಅಂದಿದ ತಕ್ಷಣ ಬೆಟ್ಟಿಂಗ್ ಕಟ್ಟಿದ್ರೆ ನನಗೆ ಹಣ ಬರುತ್ತೆ ಅನ್ನೋದೇ ಜನರ ಮೈಂಡಲ್ಲಿದೆ. ನಾರ್ಮಲ್ ಕ್ರಿಕೆಟ್, ಕಂಟ್ರಿ ಟು ಕಂಟ್ರಿ ನಾವು ಏನು ಆಡ್ತೀವಿ, ಬೇರೆ ದೇಶದ ಮೇಲೆ ನಮ್ಮ ದೇಶದ ಕ್ರಿಕೆಟ್ ಏನು ಆಡ್ತೀವಿ, ಅಲ್ಲಿ ಒಂದು ಮೆಸೇಜ್ ಇರುತ್ತೆ. ಇಲ್ಲಾಂದರೆ ಗೇಮನ್ನು ಗೇಮ್ ಥರ ನೋಡ್ತಾರೆ. ಸೊ ಮೋರ್ ಓವರ್ ಈ ಗವಾಸ್ಕರ್ ಹೇಳಿರೋದನ್ನು ಐ ಗೋ ವಿತ್ ಹೆಮ್. ಯಾಕಂದರೆ ಕ್ರ್ಯಾಕರ್ಸ್ನ ಹೊಡೆದು ಮಾಡೋ ಸಂಭ್ರಮ ಇಲ್ಲೇನೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಎಷ್ಟು ಜನ ಮಾತಾಡಿದ್ರು, ಎಷ್ಟು ಜನ ಮುಂದೆ ಬಂದರು, ಎಷ್ಟು ಜನ ದೇಶಕ್ಕೆ ಮೆಸೇಜ್ ಕೊಟ್ಟರು, ಇದನ್ನು ನಾವು ಅಳಿಬೇಕಾಗತ್ತೆ. ಯಾವ್ಯಾವ ಕ್ರಿಕೆಟರು ಏನೇನು ಮೆಸೇಜ್ ಕೊಟ್ಟರು, ದೇಶದ ಪರ ಯಾವ ಕ್ರಿಕೆಟರ್ ಇದ್ದರು, ಯಾರಿಲ್ಲ ಅಂತ ಈ ಹಿಂದೆ ನೀವು ಎಕ್ಸ್ ಖಾತೆನ ತೆಗೆದು ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ದೇಶದ ಪರವಾಗಿ ಕ್ರಿಕೆಟರ್ಸ್ ಇದ್ರಾ ಇಲ್ವಾ ಅಂತ. ಸಾಕಷ್ಟು ಜನ ಕ್ರಿಕೆಟರ್ಸ್ ದೇಶದ ಪರವಾಗೇ ಇದ್ದರು. ಅವ್ರು ಹೇಳಿದ್ರು ಯಾವಾಗ ಮ್ಯಾಚ್ ಅಬಾಂಡ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ಎಲ್ಲರೂ ಒಪ್ಕೊಂಡ್ರು, ಇಲ್ಲ ಈ ದೇಶದ ಪರಿಸ್ಥಿತಿ ಹೀಗಿದೆ. ಇನ್ನು ಮೋರ್ ಓವರ್ ಅವ್ರ ಫ್ಯಾನ್ಸ್ ಕೂಡ ಅವ್ರು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಲೆಬ್ರೇಷನ್ ಮೋಡ್ ಒಂದು ಲಿಮಿಟಲ್ಲಿದ್ದರೆ ಒಳ್ಳೆಯದು ಅಂತ ನನ್ನ ಭಾವನೆ.
ಓಕೆ ಲಿಮಿಟಲ್ಲಿ ಇದ್ರೆ ಒಳ್ಳೆ. ಲಿಮಿಟಲ್ಲಿದ್ದರೆ ಒಂದು ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಮಾಡೋದೇ ಬೇಡ ಅಂತೇನಿಲ್ಲ. ಅಲ್ಲ, ಮಾಡೋದೇ ದೇಶದ ಗೇಮ್ ಅಲ್ಲ, ಇಟ್ಸ್ ಇನ್ಸೈಡ್ ದ ಕಂಟ್ರಿ. ಈಗ ವಾರ್ ನಮ್ಮದು ಪಾಸ್ ಆಗಿದೆ, ಈಗ ಸೀಸ್ ಫೈರ್ ಅಂದರೆ ಇಟ್ಸ್ ಸಮಥಿಂಗ್ ಪಾಸ್. ಸೊ ಬಾರ್ಡ್ರಲ್ಲಿ ಇಶ್ಯೂ ಏನಿದೆ ಆ ಇಶ್ಯೂ ಹಾಗೇ ಇದೆ. ದೇಶದ ಒಳಗಡೆ ಏನಿತ್ತು ಎಲ್ಲರೂ ಮತ್ತೆ ರೀಸೆಟ್ಲ್ ಆಗಿದೆ. ದೇಶದ ಒಳಗಡೆ ಪ್ರತಿಯೊಂದು ಕಾರ್ಯಕ್ರಮ ನಡೀತಿದೆ. ಅಂದರೆ IPL ಆದರೆ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಆ್ಯಂಡ್ ಮೋರ್ ಓವರ್ ಈ IPL ಇಂದ ಬೆಟ್ಟಿಂಗ್ ಆ್ಯಪ್ಸು ಏನು ಆ ಪ್ರೊಜೆಕ್ಟ್ ಮಾಡಿಕೊಂಡು ಆ ಹಣ ಮಾಡ್ತಾರಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ. ಬಟ್ ಆ್ಯಕ್ಚುಲಿ ನಮ್ಮ ಇತಿಹಾಸನ ನೋಡೋದಾದರೆ, ನಾವು ನಮ್ಮ ಪುರಾಣಗಳನ್ನ ನೋಡೋದಾದರೆ, ಸೊ ಏನು ಹೇಳ್ತೀವಿ, ಅಸುರರನ್ನು ಸುರರು ಸಂಹಾರ ಮಾಡಿದಾಗ ಎಲ್ಲ ಹಬ್ಬಗಳಾಗಿ ನಾವು ಕನ್ವರ್ಟ್ ಮಾಡಿ ಅದನ್ನು ಆಚರಿಸ್ತೀವಿ. ದೀಪಾವಳಿ ಆದರೂ ಅಷ್ಟೇ, ಬರ್ಸ್ಟಿಂಗ್ ಕ್ರ್ಯಾಕರ್ ಆಗಿರ್ಬೋದು. ಖಂಡಿತವಾಗೂ. ಸೊ ನರಕ ಚತುರ್ದಶಿ ಅದು ಮಾಡೋ ಉದ್ದೇಶನೇ ಅದು. ಸೊ ನಾವೀಗ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪೇನು ಇಸ್ ಮೈ ಪಾಯಿಂಟ್. ಅಲ್ಲ, ನೀವು ಕ್ರಿಕೆಟ್ನ IPL ನೀವು ತೋರಿಸ್ಬೇಕಲ್ಲ. ನೋಡಿ, ಅಲ್ಲಿ ದೂರದ ಪಾಕಿಸ್ತಾನದವರು ಏನು ಮಾಡಿಲ್ದಿರ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನಾವು ಮಾಡಿ ಕೂಡ ನಮ್ಮಲ್ಲಿ ಯಾಕೆ ಸಂಭ್ರಮಾಚರಣೆ ಇಲ್ಲ? ತೋರಿಸೋದು ನೀವು ಯಾವುದನ್ನ ತೋರಿಸ್ತೀರಿ? ಸಂಭ್ರಮಾಚರಣೆ ಯಂಗ್ಸ್ಟರ್ಸ್ ಮಾಡೋದು ಫೈನ್, ಓಕೆ. ಮತ್ತು ಒಂದು ಕಡೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರಲ್ಲ ಕೆಲವು ಪೊಲಿಟಿಷಿಯನ್ಸ್ ಆಗಲಿ ಬೇರೆಯವರಾಗಲಿ ನಮ್ಮ ದೇಶದ ಒಳಗಡೆನೆ. ಇವತ್ತು ನೋಡಿ, ಪಾಕಿಸ್ತಾನದ ಪರ ಮಾತಾಡಿರೋವಂಥ ಒಬ್ಬ ಫೇಮಸ್ ಯೂಟ್ಯೂಬರ್ ಒಂದು ಲೇಡಿನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಆಕೆದು ಭಾಳ ಹಿನ್ನೆಲೆ ಇತ್ತು, ಪಾಕಿಸ್ತಾನಕ್ಕೆ ನೇರ ಲಿಂಕ್ ಇದೆ ಅಂದ್ಬಿಟ್ಟು NIA ಅರೆಸ್ಟ್ ಮಾಡಿದ್ದಾರೆ ಆಕೆನ. ಸೊ ಹಾಗೆ ತೀರಾ ಫ್ರೀಡಮ್ ಕೊಟ್ಟಂಥ ಸಂದರ್ಭದಲ್ಲಿ ದೇಶದ ವಿರುದ್ಧ ಮಾತಾಡೋರೇ ಸಾಕಷ್ಟು ಜನ ಇರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರಬೇಕು. ಎವ್ರಿಬಡಿ ಶುಡ್ ಹ್ಯಾವ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್. ದೇಶದ ಪರವಾಗಿ, ದೇಶದ ಬಗ್ಗೆ ಕಾಳಜಿ ಪ್ರತಿಯೊಂದು ಯಂಗ್ಸ್ಟರ್ಸ್ಗೂ ಇದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಓಕೆ, ಸೊ ಕಾಳಜಿ ಇರಬೇಕು. ಹಾಗೆ ಎಷ್ಟು ಭದ್ರವಾಗಿದೆ ಇವತ್ತು ನಮ್ಮ ಬ್ಯಾಂಗ್ಳೂರು, ಸೊ ಹೇಗಿದೆ, ಎಷ್ಟು ಪ್ರೊಟೆಕ್ಟಿವ್ ಆಗಿದೆ ಇವತ್ತಿನ ಆಟಕ್ಕೆ ಅನ್ನೋದನ್ನ ನಿಮ್ಮ ಹತ್ರ ಮಾತಾಡ್ತೀನಿ. ಆ್ಯಂಡ್ ಸುಷ್ಮಿತಾ ಅವರೇ, ಸೊ ಹೇಳಿ, ವಿರಾಟ್ ಕೊಹ್ಲಿ ಫುಲ್ ಫೇವ್ರೇಟಾ? ಹೌದು. ಟೆಸ್ಟ್ ಮ್ಯಾಚ್ ಇಂದ ಆಚೆ ಬಂದ್ರು ಅಂದ ತಕ್ಷಣ ಬೇಜಾರಾಗ್ತದೆ, ಖಂಡಿತವಾಗ್ಲೂ. ಇವತ್ತಿನ ಅವರ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಎಷ್ಟು ಉತ್ಸುಕರಾಗಿದ್ದೀರಿ? ಹೌ ಹ್ಯಾಪಿ ಆರ್ ಯು? ತುಂಬ ಖುಷಿ ಆಗ್ತದೆ. ಆ್ಯಂಡ್ ಅದೇ ಹೇಳಿದ್ರಲ್ಲ, ಅವ್ರು ಆಚೆ ಬಂದಿದ್ದಾರೆ ಅನ್ನೋದು ತುಂಬ ಬೇಜಾರಿದೆ. ಆ ಬೇಜಾರಲ್ಲೂ ಓಕೆ ಫೈನ್, ಇವತ್ತಿನ ಮ್ಯಾಚಲ್ಲಿ ಅವ್ರನ್ನ ನೋಡ್ಬೋದು, ನಮ್ಮ RCBನೇ ವಿನ್ ಆಗಲಿ ಅನ್ನೋ ಒಂದು ಕಾತುರತೆ ಇದೆ. ಸೊ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್ ಹೇಳಬೇಕಂದ್ರೆ. ಓಕೆ, ಸೊ ಎಷ್ಟು ಸ್ಕೋರ್ ಮಾಡ್ಬೋದು ಅನ್ಸುತ್ತೆ ನಿಮಗೆ ಇವತ್ತು? ಎಷ್ಟು ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇಷ್ಟೇ ಸ್ಕೋರ್ ಅಷ್ಟೇ ಸ್ಕೋರ್ ಅಂತ ಎಲ್ಲ ನಾನು ಹೇಳಲ್ಲ, ಬಿಕಾಸ್ ನಾವು ವಿನ್ ಆಗಬೇಕು ಅಷ್ಟೇ. RCB ವಿನ್ ಆಗಬೇಕು. ಸೊ ಗುರುಗಳೇ, ಇವತ್ತು ಯಾವುದೇ ಆಟ ಆಡಲಿ ನಮ್ಮ RCBಗೆ ಟಾಸ್ ಗೆಲ್ಲೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇವತ್ತು ಕೂಡ ಟಾಸ್ ಗೆಲ್ಲೋದು ಭಾಳ ಇಂಪಾರ್ಟೆಂಟು. ಸೊ ಚೇಸಿಂಗ್ಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಚೇಸಿಂಗ್ ಮಾಡಿದವರು ಗೆದ್ರು ಅಂತಾನೆ ಲೆಕ್ಕ. ಸೊ ಇವತ್ತು RCB ಟಾಸ್ ಗೆಲ್ಲುತ್ತಾ? ಅದೇ ಕಷ್ಟ ಇದೆ. ಇಬ್ರಿಗೂ ಡೆಡ್ ಆಪೋಸಿಟ್ ನಂಬರ್ಸು, ಇಬ್ರಿಗೂ ಒಂದೇ ಥರ ಥ್ರೆಡ್ ಇದೆ, ಇಬ್ರಿಗೂ 50-50 ಇದೆ. ನಮ್ಮದೇನು ಇಂಪಾರ್ಟೆಂಟ್ ಆಗಲ್ಲ. ಟಾಸ್ ಇವತ್ತು ಯಾರಿಗೂ ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ಅವ್ರ ಕಡೆನೂ ಬಿಗ್ ಹಿಟ್ಟರ್ಸ್ ಇದ್ದಾರೆ, ಅವ್ರು ಫಾರ್ಮಿಗೆ ಬಂದಿಲ್ಲ. ರಸಾಲ್ಗಿಂತ ಬಿಗ್ ಹಿಟ್ಟರ್ಸ್ ಬೇಕಲ್ಲ, ಸುನಿಲ್ ನಾರಾಯಣ್ಗಿಂತ ಬಿಗ್ ಹಿಟ್ಟರ್ಸ್ ಬೇಕಾಗಿಲ್ಲ. ಆ ಥರ ನಮ್ಮಲ್ಲೂ ಕೂಡ ಈ ಸರಿ ಬಿಗ್ ಹಿಟ್ಟರ್ ಇದ್ದಾರೆ. ಬಿಗ್ ಹಿಟ್ಟರ್ ಇದ್ದಾಗ ನೀವು ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಅನ್ನೋದು ಬರಲ್ಲ, ಬೌಲರ್ಸೇ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾವಾಗಲೂ RCB ತುಂಬ ಜನ ಹೇಳ್ತಾರೆ ಬೌಲರ್ಸ್ ವೀಕ್ ಅಂತ, ಆದರೆ ತುಂಬ ಮ್ಯಾಚನ್ನು ಗೆಲ್ಸಿರೋದೇ ಬೌಲರ್ಸು. ನೀವು RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡಿ, ತುಂಬ ಮ್ಯಾಚನ್ನ ಬೌಲರ್ಸ್ ಗೆಲ್ಸಿದ್ದಾರೆ. ಹಾಗೆ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ. ಹಾಗೆ ಇವತ್ತು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ವಿರಾಟ್ ಕೊಹ್ಲಿ ಒಂದು ಸೆಂಚುರಿ ಮಾಡ್ಬೋದು, ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರೆ ಮಾಡೋಕ್ಕಾಗಲ್ಲ. ಎರಡು ಜನ ಆಪ್ಷನಲ್ಲಿ ಯಾವ್ದು ಮಾಡೋಕ್ಕಾಗ್ತದೆ? ವಿರಾಟ್ ಕೊಹ್ಲಿ ನಿಧಾನ ಒಂದು ಲೆವೆಲ್ಲಿಗೆ ಆಡಿದರೆ, ಜನರಲ್ಲಾಗಿ ಆಡ್ತಾಯಿದ್ದಾರೆ, ಸೆಂಚುರಿ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಅದೇ ಸೆಕೆಂಡ್ ಬ್ಯಾಟಿಂಗ್ ನನಗೆ ಆಪ್ಷನ್ ಇರೋಕ್ಕಿಲ್ಲ, ಯಾಕಂದರೆ ಸ್ಕೋರ್ ರನ್ ಮಾಡಲೇಬೇಕಾಗುತ್ತೆ, ಅವ್ರು ಮಾಡ್ದಂಗೆಲ್ಲ ಹೊಡಿಬೇಕಾಗುತ್ತೆ. ಫಸ್ಟ್ ಬ್ಯಾಟಿಂಗಲ್ಲಿ ನೀವು ನೆಲದಲ್ಲೇ ಆಡಿದಷ್ಟು ಒಳ್ಳೆ ಬಿಗ್ ಸ್ಕೋರ್ ಮಾಡ್ಬೋದು. ಹಂಗಂತ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವಾಗಲೂ ಬಿಗ್ ಹಿಟ್ಟರ್ ಸ್ಟಾರ್ಟಿಂಗ್ ಬರಬಾರ್ದು, ಮೀಡಿಯಮ್ ಸ್ಲೋ ಬಂದಾಗಲೇ ತುಂಬ ದೊಡ್ಡ ಸ್ಕೋರ್ ಆಗಿರೋದು. ನೀವು ಮನೆಯಲ್ಲೂ ಕೂಡ ನೋಡಿ, ಲಾಸ್ಟ್ 2 ಓವರ್ 3 ಓವರ್ ಲಾಸ್ಟ್ ಏನು ಹೊಡಿತಾರೆ 18 ತುಂಬ ಕ್ಲಿಕ್ ಆಗುತ್ತೋ ಒಳ್ಳೆ ಬಿಗ್ ಹಿಟ್ರು ಮಾಡ್ಬೋದು. ಅದೇ ಥರ ಮುಂಚೆಲ್ಲೂ ಮಾಡ್ಕೆ ಬರ್ಬೋದು. ಆದರೆ ಒಳ್ಳೆ ಬ್ಯಾಟ್ಸ್ಮನ್ ಬಿಗ್ ಹಿಟರ್ಸ್ ಆಗೋದ್ರೆ ವಿಕೆಟ್ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ. ಈ ಸರಿ ನನ್ನ ಪ್ರಕಾರ RCB ಟಾಸ್ ಗೆದ್ದರು ಫೀಲ್ಡಿಂಗ್ ತಗೊಳ್ಳಿ ಅಂತೀನಿ, ಸೋತರು ನಾನು ಬ್ಯಾಟಿಂಗ್ ತಗೊಳ್ಳಿ ಅಂತ ಹೇಳ್ತೀನಿ RCB. ಯಾಕಂದರೆ ತುಂಬ ಚೆನ್ನಾಗಿ ಬ್ಯಾಟ್ಸ್ಮನ್ ನೋಡ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ. ನಾವು ಪ್ಲೇಯರ್ಸ್ ನೋಡೋದೇನಕ್ಕೆ ಮ್ಯಾಚ್ ನೋಡೋಕೆ ಹೋಗ್ತೀವಿ, ಗೆಲ್ಲಬೇಕು ಅಂತ ಏನಿರಲ್ಲ. 99% ಗೆಲ್ಲಕ್ಕೂ ಆಡ್ತಾರೆ. ಪ್ಲೇಯರ್ ಖುಷಿಯಾಗೋದು ಬ್ಯಾಟಿಂಗಿಂದ. ಆಮೇಲೆ ನನಗೆ ಯಾವಾಗಲೂ ನಾನು ಸ್ಟೇಡಿಯಮ್ಗೆ ಹೋದಾಗ ಏನಪ್ಪ ಇಷ್ಟೊಂದು ಮ್ಯೂಸಿಕ್ ಹಾಕ್ತಾರೆ, ಒಳ್ಳೆ ಪಬ್ ಥರ ಇರುತ್ತಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಮ್ ಥರ ಇರೋಲ್ಲ, ಜಿಗ ಅಂತ ಇರುತ್ತೆ. ಅದೊಂಥರ ಏನಾಗುತ್ತೆ, ಓವರ್ ಆಗಿರುತ್ತೆ ಅಂತ ನಾನು ಅನ್ಕೊಂಡು. ಒಬ್ಬೊಬ್ರಿಗಂತೂ ಸುಮ್ಮನಿಲ್ಲ, ಮಕ್ಳು ಮರಿ ಕರ್ಕೋಗಿರ್ತಾರೆ, ಒಂದಿಷ್ಟು ಜೋಡಿಸ್ಬಿಟ್ಟಿರ್ತಾರೆ. ಅಲ್ಲಿ ಏನಾರ ಅವ್ನು ಟಿಕೆಟ್ ಸಿಕ್ಬಿಟ್ರೆ ಅವ್ನು ಪಾಡು ನಾಯಿ ಪಾಡು, ಏನು ಎದ್ದೋಗ್ಬೇಕಷ್ಟೇ. ಹಂಗೆ ಏನು 6 ಅವರ್ಸ್ ಸೌಂಡ್ ಕೊಟ್ಟಿರ್ತಾರೆ. ಇದೆಲ್ಲ ಅವಶ್ಯಕತೆ ಬೇಕಾಗಿರಲ್ಲ. 100%.
ಅಲ್ಲಿ ಕ್ರೌಡ್ಗಳನ್ನೇ ಮಾತಾಡಿಸ್ಬೋದು ಮಧ್ಯದಲ್ಲಿ 100% ಅವರು ಏನಾಗುತ್ತೆ ಹಾಡಿನ ಮೇಲೆ ಗಮನ ಆಗಿ ಕ್ರೌಡನ್ನ ಯಾರನ್ನೂ ಮಾತಾಡ್ಸಲ್ಲ. ಕ್ರೌಡ್ ಏನು ಹೇಳ್ತಾ ಇದ್ದಾರೆ ಏನು ಕೇಳ್ತಾ ಇದ್ದಾರೆ ಒಂದು ಅರ್ಥ ಆಗಲ್ಲ 100%. ಅದೇನಾಗುತ್ತೆ ಬರೀ ಮ್ಯೂಸಿಕ್ ಮೇಲೆ ನಿಂತಾರೆ. ಮ್ಯೂಸಿಕ್ ಬೇಕಾಗಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಯಾವ್ದಾದ್ರು ಒಂದೆರಡು ವಾಯ್ಸ್ ತುಂಬ ಚೆನ್ನಾಗಿರೋದನ್ನ ತುಂಬ ಪಬ್ಲಿಕ್ ಮಾತಾಡಿಸ್ತಾ ಇರೋದನ್ನ ಆಗ್ತಾ ಇದ್ದಷ್ಟು ಖುಷಿ ಇರೋದು. ಇದನ್ನು ಕಂಟಿನ್ಯೂ ಮಾಡಿಬಿಟ್ರೆ ಬೆಟ್ರ್ ನನ್ನ ಪ್ರಕಾರ. ತುಂಬ ಜನ ಏನಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡ್ರಿಂಕ್ಸ್ ಸಿಗುತ್ತೆ, ತುಂಬ ಕಾಸ್ಟ್ಲಿ ಟಿಕೆಟ್ ಅಂತ ಹೇಳ್ತಾರೆ. ಕಾಸ್ಟ್ಲಿ ಟಿಕೆಟೆಲ್ಲ ಡ್ರಿಂಕ್ಸ್ ಕೊಡುತ್ತಾರೆ. ಆ ಡ್ರಿಂಕ್ಸಿಗೂ ಈ ಮ್ಯೂಸಿಕ್ಕಿಗೂ ಒಳ್ಳೆ ಮಸ್ತ್ ಮಜಾ ಕೊಡುತ್ತೆ ಅವ್ರಿಗೆ. 100% ಮ್ಯಾಚ್ ನೋಡೋದಕ್ಕಿಂತ ನೀವು ಅತಿ ಹೆಚ್ಚು ನೀವು ರಾಹುಲ್ ರೋಡ್ ಸ್ಟ್ಯಾಂಡೆಲ್ಲ ನೀವು ನೋಡಿ ಖಾಲಿ ಹೊಡಿತಿರುತ್ತೆ. 19,000 ರೂಪಾಯಿ ಟಿಕೆಟ್ ಇರುತ್ತೆ. ಎಲ್ಲ ಕುಡಿಯೋಕೆ ಹೋಗಿರ್ತಾರೆ. ದುಡ್ಡು ವೇಸ್ಟ್ ಆಗ್ಬಿಡುತ್ತೆ ಗುರು, ಚಿಕನ್ ವೇಸ್ಟ್ ಆಗುತ್ತೆ, ಬರೋದಕ್ಕೆ ಆಮೇಲೆ ಇರೋಲ್ಲ. ಯಾರು ಸ್ಟೇಡಿಯಂ ನೋಡ್ತಾರೆ, ಸ್ಟೇಡಿಯಮಲ್ಲಿ ಟಿಕೆಟ್ ಖಾಲಿ ಟಿಕೆಟ್ ತಗೊಂಡಿರ್ತಾರೆ, ಕ್ಯಾಮ್ರಾ ಹೊಡ್ರೆ ಫುಲ್ ಖಾಲಿ ಹೊಡಿತೈತೆ. ಅಲ್ಲಿ ಹೇಗಂದ್ರೆ ಅಲ್ಲಿಗೆ ಅವ್ರು ದುಡ್ಡು ಕೊಟ್ಟರೆ ದುಡ್ಡಿಗೆ ಎಣ್ಣೆ ಹೊಡಿಯೋಕೆ ಹೋಗ್ತಾರೆ, ಮ್ಯಾಚ್ ನೋಡೋಕೆ ಹೋಗಲ್ಲ. ಮ್ಯಾಚಿಗೆ ಒಳಗಡೆ ಹೋಗ್ಬೇಕು ಅಷ್ಟೇ. ಇನ್ನು ಕೊಟ್ಟಿದ್ದೆಲ್ಲ ದಿಸ್ ಇಸ್ ಒನ್ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟು ಕೂಡ ಅಲ್ವಾ ಕ್ರಿಕೆಟು. ಸೊ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಇಲ್ಲ. ನೀವು ತುಂಬ ಕಾಸ್ಟ್ಲಿ ಜಾಗದಲ್ಲಿ ಟಿಕೆಟ್ಸ್ ತಗೊಂಡು ಹೋಗ್ತಾರಲ್ಲ, ಅವ್ರು ಯಾರು ಮ್ಯಾಚ್ ಕ್ರೇಜ್ಗಿಂತಲೂ ಕೂಡ ಡ್ರಿಂಕ್ಸ್ಗೆ ಹಾಗೆ ಹೋಗ್ತಾರೆ. ಅವರು ಅಡಿಕ್ಟ್ ಆಗಿರ್ತಾರೆ ಆ ಮ್ಯೂಸಿಕ್ಕು, ಆ ಡ್ರಿಂಕ್ಸು. ಪಬ್ಬಿಗೆ ಹೋದ್ರು ಅಷ್ಟೇ ಆಗುತ್ತೆ, ಇಲ್ಲಿ ಬಂದರೂ ಅದೇ ಆಗುತ್ತೆ. ಅವ್ರಿಗೆ ಈಕ್ವಲ್ ಆಗುತ್ತೆ ರೈಟ್ಸ್ 100%. ಇಲ್ಲಿ ಎಷ್ಟು ಬೇಕಾದ್ರೂ ಡ್ರಿಂಕ್ಸ್ ಮಾಡ್ಬೋದು, ಈ ಥರ ಆಪ್ಷನ್ ಇರುತ್ತೆ. ನಾನು ಹೋಗಿ ನಾನು ಎಲ್ಲ ಕಡೆ ಕೂತಿದ್ದೀನಿ. ನಾನು ಯಾವತ್ತೂ ಡ್ರಿಂಕ್ಸ್ ಮಾಡಿಲ್ಲ, ನಾನು ಯಾವತ್ತೂ ಮಾಡಿಲ್ಲ. ನೀವು ಆಹಾರ ಪ್ರಿಯರು, ತುಂಬ ಆಹಾರ ಪ್ರಿಯರು.